ನಾನಿದ್ರೆ ಅವರಿಗೆ ಯಾವ ಸಮಸ್ಯೆ? ಪುತ್ತೂರು ಟೌನ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿಯ ಈ ಸಲದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತಾ ಇದ್ದೇನೆ. ಮತ್ತೊಂದು ಪೇಪರಲ್ಲಿ ನೋಡಿದೆ ನಾನು, ಸಹಕಾರ ಭಾರತಿಯಲ್ಲಿ ಸೀಟು ಸಿಗದ ಕಾರಣ ಅಂತ ಇತ್ತು. ಇದು ನನಗೆ ಮೊದಲೇ ಗೊತ್ತಿದ್ದ ವಿಷಯ. ಭಾರತೀಯ ಜನತಾ ಪಾರ್ಟಿ ಸಹಕಾರ ಭಾರತಿಯೊಟ್ಟಿಗೆ ಇದ್ದವನು ನಾನು. ಈವಾಗಲೂ ನಾನು ಸಹಕಾರ ಭಾರತಿಯದೇ ಸದಸ್ಯ, ಭಾಜಪದೇ ಸದಸ್ಯ. ಕಾಶಿ ಅಂದರೆ ವಿಶ್ವನಾಥನೇ ಇರೋದಲ್ಲಿ, ಬೇರೆ ಯಾರಿಲ್ಲ. ಅದೇ ಥರ ಟೌನ್ ಬ್ಯಾಂಕಲ್ಲಿ ಯಾರು ಅಂತ ನಿಮಗೆ ಗೊತ್ತಿದ್ದ ವಿಷಯ. ಅದು ನಾನು ಪರ್ಟಿಕ್ಯುಲರ್ ಹೇಳಬೇಕಂತಿಲ್ಲ, ನನ್ನ ಬಾಯಿಂದ ಬರಬೇಕಂತ ಸಹ ಇಲ್ಲ. ಪದೇ ಪದೇ ಹೇಳ್ತೇನೆ, ನಾನು ಯಾರ ಹತ್ರ ಸಹ ಕೈ ಬೇಡಿ ಹೋಗಲಿಲ್ಲ ನನಗೆ ಕೊಡಿ ಅಂತ. ನಿಮ್ಮ ಧೋರಣೆಯ ಮೇಲೆ ಬಂದದಲ್ಲದೆ ಪಕ್ಷಕ್ಕೆ ವಿರೋಧವಾಗಿ ಅಲ್ಲ, ಪರಿವಾರಕ್ಕೆ ಸಂಘ ಪರಿವಾರಕ್ಕೆ ವಿರೋಧವಾಗಿ ಅಲ್ಲ, ಯಾವುದಕ್ಕೂ ವಿರೋಧವಾಗಿ ಅಲ್ಲ. ಮಾಧ್ಯಮ ಮಿತ್ರರಿಗೆ ಪ್ರಥಮವಾಗಿ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ, ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ವೆಂಕಟರಮಣ ದೇವರ ಪಾದಗಳಿಗೆ ನಮಿಸುತ್ತಾ, ನಾನು ಸದಾಶಿವ ಪೈ, ಪಕ್ಷೇತರ ಅಭ್ಯರ್ಥಿ, ಪುತ್ತೂರು ಟೌನ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿಯ ಈ ಸಲದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತಾ ಇದ್ದೇನೆ. ಮಾಧ್ಯಮದ ಮೂಲಕ ನಾನು ಮತದಾರ ಸದಸ್ಯರಲ್ಲಿ ನನ್ನ ಕ್ರಮ ಸಂಖ್ಯೆ 11, ಹೆಸರು ಸದಾಶಿವ ಪೈ ಹಾಗೂ ಚಿಹ್ನೆ ತೆಂಗಿನಕಾಯಿಗೆ ಮತ ನೀಡಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ನನ್ನನ್ನು ಕಾರಣೀಭೂತನಾಗಿ ಮಾಡಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಕಳೆದ ತುಂಬ ವರ್ಷಗಳಿಂದ ನಾನು 20 ವರ್ಷಗಳಿಂದ ಬ್ಯಾಂಕಿನ ಸದಸ್ಯನಾಗಿ ಪ್ಲಸ್ ಡೈರೆಕ್ಟರಾಗಿ ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಮಾಡರ್ನೈಸೇಷನ್ ಮಾಡುವುದರಲ್ಲಿ ಪಾತ್ರವಹಿಸಿದ್ದೇನೆ. ಇವೆಲ್ಲ ಪರಿಗಣಿಸಿ ನೀವು ನನಗೆ ಈ ಸರ್ತಿ ಮತವನ್ನು ಕೊಟ್ಟು, ಆಂತರಿಕ ಕಾರಣ ಸ್ವಲ್ಪ ಅವಕಾಶವಾದಿಗಳ ಕಾರಣದಿಂದ ನಾನು ಸ್ಪರ್ಧೆಗೆ ಇಳಿಬೇಕಾಯಿತು. ಆದ ಕಾರಣ ನಿಮ್ಮಲ್ಲಿ ಎಲ್ಲರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ, ನನ್ನ ಏನು ನೀವು ಡೆವಲಪ್ಮೆಂಟ್ ಬಗ್ಗೆ ನನ್ನ ಏನು ಕೊಡುಗೆ ಉಂಟು ಅದನ್ನು ನೀವು ಸ್ಮರಿಸಿ, ಅದನ್ನು ನೆನೆಸಿ ನನಗೆ ಈ ಸರ್ತಿ ತಮ್ಮ ಮತವನ್ನು ಕೊಟ್ಟು ವಿಜಯನಾಗಿ ಮಾಡಬೇಕು ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯನಾಗಿ ಮಾಡಬೇಕಂತೇಳಿ ಈ ಮೂಲಕ ಕೇಳ್ತಾ ಇದ್ದೇನೆ. ಇಲ್ಲ, ಕೆಲವು ಮಾಧ್ಯಮಗಳಿಗೆ ಬಂದ ಪ್ರಕಾರ ಇವತ್ತೊಂದು ಪೇಪರಲ್ಲಿ ನೋಡಿದೆ ನಾನು, ಏನಂತ ಹೇಳಿದರೆ ಸಹಕಾರ ಭಾರತಿಯಲ್ಲಿ ಸೀಟು ಸಿಗದ ಕಾರಣ ಅಂತ ಇತ್ತು. ನಿಜವಾಗಲಿಲ್ಲ. ನಗರ ಅಧ್ಯಕ್ಷರು ನನ್ನನ್ನು ಬಂದು ಅಪ್ರೋಚ್ ಮಾಡಿ ಈ ಸಲ ನಿನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳುವಾಗ, ಇದು ನನಗೆ ಮೊದಲೇ ಗೊತ್ತಿದ್ದ ವಿಷಯ. ಆದ ಕಾರಣ ನನ್ನ ಜಾಗಕ್ಕೆ ನಾನು 2 ಹೆಸರನ್ನು ಸಾಧಾರಣ 1 ವರ್ಷ ಮೊದಲೇ ಸೂಚಿಸಿದ್ದೆ. ಮತ್ತು ಆ 2 ಮನುಷ್ಯರಿಗೆ ನಾನು ಮೊದಲೇ ಹೇಳಿದ್ದೆ, ಪ್ರಿಪೇರ್ ಆಗಿರಿ. ಯಾಕಂತ ಹೇಳಿದರೆ ಟೌನ್ ಬ್ಯಾಂಕ್ ಅಂತ ಹೇಳಿದರೆ ಖಾಲಿ ಸದಸ್ಯರಿಂದ ಮಾತ್ರ ಅಲ್ಲ, ಸದಸ್ಯರಿಗೆ ಆದವರಿಗೆ, ಅಲ್ಲಿ ನಿರ್ದೇಶಕ ಆಗುವವರಿಗೆ ಬ್ಯಾಂಕಿಂಗ್ ನಾಲೆಜ್ ಕೂಡ ಇರಬೇಕು. ಈಗ ಇದು ನಿಮ್ಮ ಅಗ್ರಿಕಲ್ಚರಲ್ಲು ಅದರಲ್ಲಿ ಅವರಿಗೆ ಕೃಷಿ ಬಗ್ಗೆ ನಾಲೆಜ್ ಇರಬೇಕು. ಬೇರೆ ಇದು ನಮ್ಮ ಅಂದರೆ ರಿಸರ್ವ್ ಬ್ಯಾಂಕಿನ ಅಂಡರ್ ಇರುವ ಬ್ಯಾಂಕು. ಪ್ರಾಯಶಃ ಪುತ್ತೂರಲ್ಲಿ ಈಗ ಆಪರೇಟ್ ಮಾಡೋದ್ರಲ್ಲಿ DCC ಬ್ಯಾಂಕು, MCC ಮತ್ತು ನಮ್ಮ ಟೌನ್ ಬ್ಯಾಂಕ್ ಮಾತ್ರ ಡೈರೆಕ್ಟ್ ಅಂಡರ್ ರಿಸರ್ವ್ ಬ್ಯಾಂಕ್ ಇರುವಂಥದ್ದು. ಬಾಕಿ ಎಲ್ಲ ARDR ಅಂಡರ್ಲಿ ಇರುವಂಥದ್ದು. 20 ವರ್ಷ ನಿರ್ದೇಶಕರಾಗಿದ್ದೀರಿ. ಹೌದು. ಬೆಂಬಲದೊಂದಿಗೆ ಅಥವಾ ಯಾವ ಚಿಹ್ನೆಯಲ್ಲಿ ನಿಂತಿದ್ದದ್ದು? ಪಕ್ಷದ ಬೆಂಬಲದೊಂದಿಗೆ. ಭಾರತೀಯ ಜನತಾ ಪಾರ್ಟಿ ಸಹಕಾರ ಭಾರತಿಯೊಟ್ಟಿಗೆ ಇದ್ದವನು ನಾನು. ಈವಾಗಲೂ ನಾನು ಸಹಕಾರ ಭಾರತಿಯದೇ ಸದಸ್ಯ, ಭಾಜಪದೇ ಸದಸ್ಯ. ನಿಮ್ಮ ಪ್ರಶ್ನೆಗೆ, ಪ್ರಥಮ ಪ್ರಶ್ನೆ, ಸೆಕೆಂಡ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಏನಂತ ಹೇಳಿದರೆ, ಈ ರೀತಿ ಈ ಸಲ ನಿನಗೆ ಅವಕಾಶ ಇಲ್ಲ ಅಂತೇಳಿ, ಬಟ್ ನಾನು ಅವಕಾಶ ಕೇಳಲಿಲ್ಲ ಕೂಡ. ಈಗ ಎಷ್ಟೋ ಜನರು ಇದ್ದಾರೆ, ಅವರು ಮೊದಲೇ ಹೈ ಲೆವೆಲಲ್ಲಿ ಮಾತಾಡಿ ಅದೆಲ್ಲ ಮಾಡಿ ನನ್ನ ಹೆಸರು ಅವನ ಹೆಸರು ತೆಗಿಬೇಕೆಲ್ಲ ಡಿಸೈಡ್ ಆಗಿರ್ತದೆ ಮೊದಲೇ. ಹೆಸರು ನಿಮಗೆ ಗೊತ್ತಿದ್ದದ್ದು ಎಲ್ರಿಗೂ, ಪರ್ಟಿಕ್ಯುಲರ್ಗೆ ಹೇಳಬೇಕಂತಿಲ್ಲ. ಕಾಶಿ ಅಂದರೆ ವಿಶ್ವನಾಥನೇ ಇರೋದಲ್ಲಿ, ಬೇರೆ ಯಾರಿಲ್ಲ. ಅದೇ ಥರ ಟೌನ್ ಬ್ಯಾಂಕಲ್ಲಿ ಯಾರು ಅಂತ ನಿಮಗೆ ಗೊತ್ತಿದ್ದ ವಿಷಯ. ಅದು ನಾನು ಪರ್ಟಿಕ್ಯುಲರ್ಗೆ ಹೇಳಬೇಕಂತಿಲ್ಲ, ನನ್ನ ಬಾಯಿಂದ ಬರಬೇಕಂತ ಸಹ ಇಲ್ಲ. ಸೊ ಇವೆಲ್ಲ ಷಡ್ಯಂತ್ರಗಳು ಮಾಡಿ ಏನೋ ಒಂದು ಆಕಾಂಕ್ಷೆಗಳು ಇರ್ತವೆ ಮನುಷ್ಯನಿಗೆ. ಮೊದಲೇ ಗುರಿ ಕಟ್ಟಿರ್ತಾರೆ, ನಾನು ಇಂಥ ಸ್ಥಾನಕ್ಕೆ ಮುಟ್ಟಬೇಕು, ಇಂಥ ಕಡೆ ಇರಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಇವರು ಈ ಷಡ್ಯಂತ್ರ ಮಾಡಿದರು. ನಗರಾಧ್ಯಕ್ಷರು ಬಂದು ಹೇಳುವಾಗ ನಾನು ಹೇಳಿದೆ, ಓಕೆ, ಎಲ್ಲರೂ ಹಳೆಬರಲ್ಲಿ ಕೇವಲ 4 ಜನ ಮಾತ್ರ ಇರ್ತಾರೆ ಅಂತೇಳಿ. ಆ 4 ಜನರ ಹೆಸರು ನಾನು ಹೇಳ್ಬೋದು ಬೇಕಾದರೆ. ಅಧ್ಯಕ್ಷರು ಹೇಳಿದ 4 ಜನರ ಹೆಸರು ನಾನು ಹೇಳ್ಬೋದು. ಶ್ರೀಯುತ ವಿಶ್ವಾಸಣಿ, ಶ್ರೀಯುತ ಕೊಳತ್ತೆಯರು, ಅರವಿಂದ ಕೃಷ್ಣ ಆಡಿಟರ್ ಆಗಿ, ಕೊಳತ್ತೆಯರು ಲೀಗಲ್ ಆಗಿ, ಮತ್ತು ಕಿರಣ್ ಕುಮಾರ್ ರೈ. 4 ಜನರ ಹೆಸರನ್ನು ಹೇಳಿದರು. ಬಾಕಿ ಯಾರೂ ಇಲ್ಲ, ಎಲ್ಲ ಹೊಸ ಮುಖ ಅಂತೇಳಿ ಹೇಳ್ತೇನೆ. ಆ ರೀತಿ ಮುಂದುವರಿಯಿತು.
ನಮ್ಮ ಒಂದೂವರೆ ಗಂಟೆ ಕಾಲ ಡಿಸ್ಕಷನ್ ಆಯಿತು. ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸಹಕಾರ ಭಾರತಿಯಲ್ಲಿ ಕೇಳಿ ನನಗೆ ಕೊಡಲಿಲ್ಲ ಅಂತೇಳಿ ಒಂದು ಮಾತು ಬಂತು ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿತ್ತು. ಸಹಕಾರ ಭಾರತಿಯವರು ಕೊಡಲಿಲ್ಲ ಎಂಬ ಕಾರಣಕ್ಕೆ ನಾನು ನಿಂತದ್ದು ಅಂತೇಳಿ. ನಿಜವಾಗ್ಲೂ ಅದು ಅಲ್ವೇ ಅಲ್ಲ. ಸೊ ನಾನು ನಮ್ಮ ನಗರಾಧ್ಯಕ್ಷರಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಸರ್ ಇದು ಹೀಗೀಗೆ ವಿಷಯ, ನೀವು ಇಷ್ಟು ಜನ ಇಲ್ಲ ಅಂತ ಹೇಳಿದ್ರಿ, ನಾಳೆ ಒಂದು ಜನ ಅದರಲ್ಲಿ ಯಾರಾದರೂ ಪಕ್ಷದ ಹೈ ಲೆವೆಲಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಇದು ಮಾಡಿ ಬಂದರೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದರು. ಚಾನ್ಸೇ ಇಲ್ಲ, ಇದು ನಮ್ಮ ಸಂಘಟನೆ ನಿರ್ಧಾರ, ಹಾಗಾಗಿ ಈ 4 ಜನ ಬಿಟ್ಟರೆ ಬೇರೆ ಯಾರೂ ಬರಲಿಕ್ಕಿಲ್ಲ ಅಂತೇಳಿ. ನನಗೆ ಗೊತ್ತಿತ್ತು ಆ ಪರ್ಟಿಕ್ಯುಲರ್ ಜನ ಇನ್ಫ್ಲೂಯೆನ್ಸ್ ಮಾಡಿ ಅಥವಾ ಬೇರೆಯವರ ಹೆಸರನ್ನು ತೆಗೆದು ಬಂದು ಸೇರ್ತದೆ ಅಂತೇಳಿ. ಯಾಕಂದರೆ ಅವರಿಗೊಂದು ಉದ್ದೇಶ ಇತ್ತು, ಉನ್ನತ ಸ್ಥಾನಕ್ಕೆ ಮುಟ್ಟಬೇಕಂತೇಳಿ ಒಂದು ಉದ್ದೇಶ ಇತ್ತು. ಅದು ಇದರ ಮೊದಲೇ ಒಂದು ವರ್ಷ ಹಿಂದೆ ಅವರು ಕೆಲವರಲ್ಲಿ ಪ್ರಕಟಿಸಿದ್ದಾರೆ ಕೂಡ, ಹೇಳಿದ್ದಾರೆ ಕೂಡ, ಹೀಗೆ ಇದು ನಾನೇ ಅಂತೇಳಿ. ಸೊ ನನಗೆ ಮನಸ್ಸಿಗೆ ಒಂದು ಸಂಶಯ ಬಂತು. ನಾನು ಓಪನಾಗಿ ಹೇಳ್ತೇನೆ, ಹೇಳಿದೆ, ನಾನು ಅಧ್ಯಕ್ಷರಲ್ಲಿ ಕೇಳಿದೆ, ನಾಳೆ ಅವರು ಬಂದರೆ ಏನು ಅಂತೇಳಿ. ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದರು. ನಿಮ್ಮ ಪ್ರಶ್ನೆಗೆ ಉತ್ತರ ಇದು. ಆವಾಗ ನಾನು ಹೇಳಿದೆ, ಒಂದು ವೇಳೆ ಆ ಹೆಸರು ಬಂತಂತೇಳಿ ಆದರೆ ನಾನು ಪಕ್ಷೇತರನಾಗಿ ನಿಲ್ಲುವಂಥದ್ದು ಖಚಿತ. ಸೀನಿಯಾರಿಟಿ ಪ್ರಕಾರ ಎಲ್ಲರನ್ನು ತೆಗೆದು ಅಂತ ಹೇಳಿದರೆ ಎಲ್ಲರನ್ನು ತೆಗೆದು ಸಮಾನತೆ ಎಲ್ಲರಿಗೂ ಬೇಕಾದ್ದು. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತೇಳಿ ಅಲ್ಲ. ನಾನು ಅವರಲ್ಲಿ ಕೇಳಲಿಲ್ಲ ಕೂಡ, ನನಗೆ ಅವಕಾಶ ಕೊಡಿ ಅಂತ ನಾನು ಕೇಳಲಿಲ್ಲ. ಈ ವಿದ್ಯಮಾನ ನಂತರ ಕೂಡ ನಾನು ಯಾರಲ್ಲಿ ಕೇಳಲಿಲ್ಲ. ಅಧ್ಯಕ್ಷರು ಮಾತಾಡೋಕ್ಕೋಸ್ಕರ ಹೇಳಿದಷ್ಟೇ, ಒಂದು ವೇಳೆ ಅವರಿಗೆ ನೀವು ಕೊಟ್ಟರೆ ನನಗೆ ನಿಮ್ಮಲ್ಲಿ ಕೊಡಿ ಅಂತ ಕೇಳಲಿಲ್ಲ. ಪಕ್ಷೇತರಾಗಿ ನಿಲ್ತೇನೆ ಅಂತ ಹೇಳಿದ್ದು ನಾನು. ಪಕ್ಷೇತರಾಗಿ ನಿಲ್ತೇನೆ ಅಂದರೆ ನನಗೆ ನಾನು ಕೊಟ್ಟಿದ್ದೆ, ಈ ಸೀಟನ್ನು ಕೊಟ್ಟಿದ್ದೇನೆ ನಾನು ಆಲ್ರೆಡಿ. ರಾಮಚಂದ್ರ ಕಾಮತ್ ಮತ್ತು ಸಚಿನ್ ಶೆಣಿಯವರ ಹೆಸರನ್ನು ನಾನೇ ಹೇಳಿದ್ದು, ಇಬ್ಬರಲ್ಲಿ ಒಬ್ಬರನ್ನು ಹಾಕಿ ಅಂತೇಳಿ. ಹಾಗಾಗಿ ಇದು ಆ ಒಂದು ಭಾವನೆ ತಪ್ಪು. ಸಹಕಾರ ಭಾರತಿ ಕೊಡದ ಕಾರಣ ನಾನು ಚುನಾವಣೆಗೆ ನಿಂತದ್ದೆಂಬ ಭಾವನೆ ಮಾರ್ಕೆಟಲ್ಲಿ ಉಂಟು, ಅದು ತಪ್ಪು. ಈ ಚಂದ್ರಶೇಖರ ಬೋಪಳ್ಳಿ ಅವರು ಅವರು ಸಹ ಹಿರಿಯ ಮೆಂಬರ್ ಅಲ್ಲ, ಡೈರೆಕ್ಟರ್. ಹೌದು, ಅವರು ಏಜಿಂಗ್ ಪ್ರಕಾರ ನನಗಿಂತ 6 ತಿಂಗಳು ಜಾಸ್ತಿ. ಅಲ್ಲ ಏಜಿಂಗ್ ಪ್ರಾಯದಲ್ಲಿ ಅಲ್ಲ, ಡೈರೆಕ್ಟರಾಗಿ ಹೇಳಿದ್ದು ನಾನು. ಡೈರೆಕ್ಟರಾಗಿ ಪ್ರಥಮ ಟರ್ಮಲ್ಲಿ ಆ್ಯಕ್ಚುಲಿ ನಾನು ಸಂಜಯ್ ನಗರದಲ್ಲಿ ಓಟಿಗೆ ನಿಂತಿದ್ದೆ. BJPಯಿಂದ ಮುನ್ಸಿಪಲ್ ಓಟಿಗೆ ಅಲ್ಲಿ ನಿಲ್ಲುವಾಗ 13 ಕ್ಷೇತ್ರ ಇತ್ತು ಕಾಣ್ತದೆ, ಮೋಸ್ಟ್ಲಿ 13-14 ಇತ್ತು. ಆ 13 ಕ್ಷೇತ್ರಕ್ಕೆ ಆಕಾಂಕ್ಷಿಗಳಿದ್ದರು. ಅಲ್ಲಿ ಸಂಜಯ್ ನಗರ ನಿಮ್ಗೆ ಗೊತ್ತು, ನಾನು ವಾಪಸ್ ಹೆಸರು ಇದ್ದಿದ್ದಿಲ್ಲ ಅವ್ರದ್ದು. ಅವರ ಎದುರು ಓಟಿಗೆ ನಿಲ್ಲಲಿಕ್ಕೆ ಜನ ಇರಲಿಲ್ಲ. ಸೊ ಅದು ಯುನಾನಿಮಸ್ ಆಗೋದು ಬೇಡ ಎಂಬ ದೃಷ್ಟಿಯಲ್ಲಿ ನಾನು ಆಗ ಒಟ್ಟಿಗೆ ನಿಂತಿದ್ದೆ. ಅಲ್ಲಿ ಬಹಳಷ್ಟು ನಮ್ಮ ಸ್ನೇಹಿತರು ತುಂಬ ಹೆಲ್ಪ್ ಮಾಡಿ ಶ್ರಮಪಟ್ಟು ಸೋತದ್ದು ಸಹಜ. ಅದು ಅಲ್ಲಿ ಕ್ಯಾಂಡಿಡೇಟ್ ನಿಮ್ಗೆ ಗೊತ್ತುಂಟು, ಅವರ ಎದುರು ಗೆಲ್ಲಲಿಕ್ಕೆ ಅದು ಅಸಾಧ್ಯ. ಸೋತಿದ್ದೇನೆ. ಆ ಸೋತ ನಿಟ್ಟಿನಲ್ಲಿ ನನಗೆ ಕೋಆಪ್ಟ್ ಮಾಡಿ ಬ್ಯಾಂಕಿಗೆ ಇಷ್ಟು ಮಾಡಿದ್ದಾನೆ ಎಂಬ ದೃಷ್ಟಿಯಲ್ಲಿ ಪಾರ್ಟಿಗೋಸ್ಕರ ಪಕ್ಷಕ್ಕೋಸ್ಕರ ದುಡ್ಡಿದ್ದಾನೆ. ಆ ಸಂಜಯ್ ನಗರದಲ್ಲಿ ಅಂಥ ಸ್ಟ್ರಾಂಗ್ ಡಾಮಿನೇಟೆಡ್ ಏರಿಯಾದು, ಅಲ್ಲಿ ಹೋಗಿ ನಿಂತ ಕಾರಣ ನನ್ನನ್ನು ಗುರುತಿಸಲಿಕ್ಕೆ ಕೋಆಪ್ಟ್ ಮಾಡಿ ಬ್ಯಾಂಕಿಗೆ ತೆಗೆದುಕೊಂಡ್ರು. ಆವಾಗ ನೀವು ಹೇಳಿದ್ದು ಆಲ್ರೆಡಿ ಚುನಾಯಿತ ಡೈರೆಕ್ಟರ್ ಆಗಿದ್ದರು, ನಾನು ಕೋಆಪ್ಟೆಡ್ ಆಗಿದ್ದೆ. ಸೊ ನನಗೆ ಕೋಆಪ್ಟ್ ಮಾಡಿದ್ದು ಆ ಚುನಾವಣೆ 6 ತಿಂಗಳ ನಂತರ. ಸೊ 6 ತಿಂಗಳಿಗೆ ಜಾಸ್ತಿ ಹೇಳಿದ್ದು ಅಂತ ಹೇಳಿದ್ರೆ ಆ ದೃಷ್ಟಿಯಲ್ಲಿ ಕರೆದಿದ್ದಾರೆ. ನಾಮಿನೇಷನ್ ಫಸ್ಟಿಗೆ ಯಾರು ಅಷ್ಟು ಇದು ಮಾಡಲಿಲ್ಲ, ಅಂದರೆ ಮೇ ಬಿ ನಾನು ವಿಡ್ರಾ ಮಾಡ್ಬೋದು ಆ ದೃಷ್ಟಿಯಲ್ಲಿ. ನನಗೆ ಮತ್ತು ನಮ್ಮ ಮಾಜಿ ಶಾಸಕರು ಮತ್ತು DCC ಬ್ಯಾಂಕಿನವರು ಮತ್ತು 4-5 ಜನ ನನಗೆ IBಗೆ ಕರೆದ್ರು, ನಗರಾಧ್ಯಕ್ಷರು ಕೊಟ್ಟಿದ್ದರು. IBಗೆ ಕರೆದು ಕೇಳಿದರು, ಹೀಗೆ ವಿಷಯ ಏನು ವಿಷಯ ಅಂತ ಕೇಳಿದರು. ನಾನು ನನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದೆ. ನಮ್ಮ ಶ್ರೀಯುತ ಶಿವಕುಮಾರ್ ಕೊಟ್ಟಿದ್ದರು, ನಮ್ಮ ನಗರಾಧ್ಯಕ್ಷರು. ಅವರೇ ಹೇಳಿದೆ, ನಾನು ಹೇಳಿದ ಮಾತು ನಿಮ್ಮಲ್ಲಿ ನೀವು ಅವತ್ತು 13 ತಾರೀಕಿಗೆ ನನಗೆ ಸಿಗುವಾಗ ಹೇಳಿದ ಮಾತುಗಳಲ್ಲಿ ಈಗ ಹೇಳುವ ಮಾತುಗಳಲ್ಲಿ ಡಿಫ್ರೆನ್ಸ್ ಉಂಟಾ ಅಂತ. ಇಲ್ಲ, ಹಾಗಾದರೆ ನಾನು ಮಾಡಿದರೆ ತಪ್ಪುಂಟಾ ಅಂತ ಕೇಳಿದ್ದು. ನೀವು ನನಗೆ ಮಾಡಿದ ಅನ್ಯಾಯ ಯಾವುದು? ಸೀಟು ಕೊಡದೆ ಎಂಬ ಅನ್ಯಾಯ ಅಲ್ಲ, ನಾನು ಕೇಳಲಿಲ್ಲ. ಪದೇ ಹೇಳ್ತೇನೆ, ನಾನು ಯಾರ ಹತ್ರ ಸಹ ಕೈ ಬೇಡಿ ಹೋಗಲಿಲ್ಲ ನನಗೆ ಕೊಡಿ ಅಂತ. ಯಾಕಂದರೆ ನಾನು ಅದನ್ನು ತ್ಯಾಗ ಮಾಡಿದವನೇ. ಬಟ್ ಈ ಧೋರಣೆ ಮಾಡಿದ್ದವರು, ಒಬ್ಬನಿಗೆ ಕೊಟ್ಟು ಒಬ್ಬನಿಗೆ ಕೊಡಲಿಲ್ಲ, ಹೋದ ಮೇಲೆ ಇಬ್ಬರು ಹೋಗಬೇಕು ಅಥವಾ 4 ಜನ ಸಹ ಹೋಗಬೇಕು. ಸೊ ಆ ದೃಷ್ಟಿಯಲ್ಲಿ ಬಂದಿದ್ದರು, ಎಲ್ಲ ಹೇಳಿದರು. ಕಡೆಗೆ ಎಲ್ಲಿ ತನಕ ಡಿಸ್ಕಷನ್ ಆಯಿತು ಅಂತ ಹೇಳಿದರೆ, ನಿಮ್ಮನ್ನು ಕೋಆಪ್ಟ್ ಮಾಡ್ತೇವೆ ನಾವು, ವಿಡ್ರಾ ಮಾಡಿ ಅಂತ ಹೇಳಿದರು. ನಿಮ್ಮನ್ನು ಕೋಆಪ್ಟ್ ಮಾಡ್ತೇವೆ, ವಿಡ್ರಾ ಮಾಡಿ ಅಂತೇಳಿ. ನಾನು ಹೇಳಿದೆ, ನನಗೆ ಕೋಆಪ್ಟ್ ಮಾಡಲಿಕ್ಕೆ ನಾನು ನಿರ್ದೇಶಕ ಆಗಬೇಕಂತ ಬಯಕೆ ಇದ್ದದಲ್ಲಿ ನಿಮ್ಮ ಹತ್ರ ಮೊದಲೇ ಬಂದು ಬೇಡ್ತಿದ್ದೆ, ನನಗೆ ಕೊಡಿ ಅಂತ. ನಾನು ನಿಮ್ಮಲ್ಲಿ ಕೇಳಿದ್ದೇನೆ, ಒಬ್ಬರಲ್ಲಾದರೂ ಕೇಳಿದ್ದೇನಾ? ಇಲ್ಲ. ನಾನು ಬಿಟ್ಟ ವಿಷಯ, ನಾನು ಚುನಾವಣೆಗೆ ಬಂದ ವಿಷಯ ಬೇರೆಯೇ. ನಿಮ್ಮ ಧೋರಣೆಯ ಮೇಲೆ ಬಂದದಲ್ಲದೆ
ಪಕ್ಷಕ್ಕೆ ವಿರೋಧವಾಗಿ ಅಲ್ಲ, ಪರಿವಾರಕ್ಕೆ ಸಂಘ ಪರಿವಾರಕ್ಕೆ ವಿರೋಧವಾಗಿ ಅಲ್ಲ, ಯಾವುದಕ್ಕೂ ವಿರೋಧವಾಗಿ ಅಲ್ಲ. ಯಾಕಂತ ಹೇಳಿದ್ರೆ ಇಟ್ ಈಸ್ ಹ್ಯುಮಿಲೇಷನ್. ನನ್ನನ್ನು ಒಂದು ಇನ್ಸಲ್ಟ್ ಮಾಡಿದಾಗೆ ಮಾಡಿದ್ರು. ಅಂದರೆ ಹೇಳ್ತಾರಲ್ಲ, ನಿಂಗೆ ಪಕ್ಕ ದುಃಖ ಅಂತ ಹೇಳಿ ಲಾಸ್ಟಿಗೆ ಹಾಗೆ ನನಗೆ ನಾನು ಕೇಳಿಲ್ಲ, ಅವ್ರು ಕೊಡ್ತೇನೆ ಅಂತ ಹೇಳಿಲ್ಲ, ನಾನು ಕೇಳಿಲ್ಲ ಯಾರಲ್ಲಿ ಕೂಡ ಸಿಟ್ಟು. ಬಟ್ ಈ ಥರ ಮಾಡಿದ ಧೋರಣೆ ಮಾತ್ರ ನನಗೆ ಹರ್ಟ್ ಆಯಿತು. ಸೀನಿಯರ್ ಮೋಸ್ಟ್ಗಳಲ್ಲಿ ಎಲ್ಲರೂ ತೆಗೆದು ಅಂತ ಹೇಳಿದ್ರು, ಒಬ್ಬನನ್ನು ಮಾತ್ರ ತೆಕ್ಕೊಂಡು ಮಾಡಿದ್ರು. ಅದು ನನಗೆ ಹರ್ಟ್ ಆಯಿತು. ಆ ಹರ್ಟ್ ಆದ ಕಾರಣ ನಾನು ಚುನಾವಣೆಗೆ ಬಂದದ್ದು. ಈಗ ವಿಧಾನಸೌಧ ಚುನಾವಣೆ ಸಂದರ್ಭದಲ್ಲಿ ನೀವು ಬಿಜೆಪಿಯನ್ನು ನೇರವಾಗಿ ಬೆಂಬಲಿಸಿದ್ದೀರಿ. ಮಾಧ್ಯಮ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಬೇಕಾದ್ರೆ ನಾನು ಒಬ್ಬನೇ ನನ್ನ ಹೆಸರಲ್ಲಿ ಬೆಂಬಲಿಸಿದ್ದು. ಸುಮಾರು ಜನ ಫೇಕ್ ಅಕೌಂಟ್ಗಳಿದ್ದವು, ಯಾವುದು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಪರವಾಗಿ, ಬಟ್ ಅವರ ಐಡೆಂಟಿಟಿಯನ್ನು ತೋರಿಸದೆ ಮಾಡ್ತಾಯಿದ್ರು. ಅದೇ ರೀತಿ ಆಪೋಸಿಟ್ನವರು ಕೂಡ ತುಂಬ ಫೇಕ್ ಅಕೌಂಟ್ ಮಾಡಿದರು. ನನ್ನ ಮೇಲೆ ನನಗೆ 5 ಸರ್ತಿ ಸ್ಟೇಷನಿಗೆ ಕರೆದಿದ್ದಾರೆ, ಪೊಲೀಸ್ ಸ್ಟೇಷನ್ 5 ಸರ್ತಿ ಕರೆದಿದ್ದಾರೆ. ಈ 5 ಸರ್ತಿ ಕರೆಯುವಾಗ ನನ್ನ ಮೀಡಿಯಾದ ಮೇಲೆ ಎನಾನಿಮಸ್ ಲೆಟರ್ಗಳು ಅವ ಹಾಗೆ ಅವ ಹೀಗೆ ಕಳೆದ ತಿಂಗಳು ಕೂಡ ಹೋಗಿದ್ದೇನೆ. ಹೊಸ ಸರ್ಕಲ್ ಬಂದ ದಿವಸ ಅವರು ಕರೆದು ನನ್ನ ಕೇಳಿದರು ಏನು ವಿಷಯ ಅಂತ. ನಾನು ಜನಸಂಘದ ಕಾಲದಿಂದ ನಮ್ಮ ಫ್ಯಾಮಿಲಿ, ನಮ್ಮ RSSನ ಗುರುಜಿಗಳು ಬಂದಾಗ ಪುತ್ತೂರಲ್ಲಿ ನಿಂತದ್ದು ನಮ್ಮ ಮನೆಯಲ್ಲಿ, ದರ್ಬೇಲಿ, ನನ್ನ ತಂದೆಯ ಮನೆಯಲ್ಲಿ. ಹಾಗೆ ನಮ್ಮ ಆ ಕುಟುಂಬ ನಾವು ಯಾವುದೇ ಇದರಲ್ಲಿ ಈಗ ಇನ್ನೊಂದು ಹೇಳಬೇಕಾದ್ರೆ ಈ ವಿದ್ಯಮಾನಗಳು ನೋಡಿ ನನಗೆ ಈಗ ಕೆಲವರು ಈ ಪೋಸ್ಟರ್ ಬ್ಯಾನರ್ ಹೇಳ್ತಾರೆ ನೋಡಿ, ಫೇಸ್ಬುಕ್ಕಲ್ಲಿ ಹಾಕಿ ಕಾಂಗ್ರೆಸ್ ಬೆಂಬಲ ಅಂತೇಳಿ, ಕಾಂಗ್ರೆಸ್ ಬೆಂಬಲ ನಿಂತು ತತ್ವ ಬಿಟ್ಟು ಅಂತೇಳಿ ಕೆಲವು ಕಿಡಿಗೇಡಿಗಳು ಹಾಕ್ತಾ ಇದ್ದಾರೆ. ಹಾಕಲಿ, ಯಾಕಂತ ಹೇಳಿದರೆ ಅದು ಅವರವರ ಎಂತ ಹೇಳ್ತಾರೆ, ಕೇಳಿದ್ರೆ ಮಾಧ್ಯಮದ ಸ್ವಾತಂತ್ರ್ಯ ಅಂತ ಹೇಳ್ತಾರೆ, ಇರಲಿ ಮಾಡಲಿ, ತೊಂದರೆ ಇಲ್ಲ. ಬಟ್ ನನಗೆ ಅಪ್ರೋಚ್ ಮಾಡಿದರು 5 ಘಟಾನುಘಟಿ ಲೀಡರ್ಗಳು. ನಿನ್ನೆ ಅವರ ಬ್ಯಾಲೆಟ್ ಪೇಪರ್ ಆಗಬೇಕಾದ್ರೂ ಕೂಡ ಫೋನ್ ಬಂತು, ನಿಮ್ಮ ಹೆಸರನ್ನು ಹಾಕ್ಬೋದಾಗ. ನಾನು ಪಕ್ಷ ಬಿಟ್ಟು ಇಲ್ಲ, ನಾನು ಇದು ನನ್ನ ಪರ್ಸ್ನಲ್ ಕಾರಣದಿಂದ ನಾನು ಒಟ್ಟಿಗೆ ನಿಂತದ್ದಲ್ಲದೆ ಪಕ್ಷಕ್ಕೆ ಬಂಡಾಯವಾಗಿ ನಾನು ನಿಂತದ್ದಲ್ಲ, ಸಂಘ ಪರಿವಾರಕ್ಕೆ ಬಂಡಾಯವಾಗಿ ನಿಂತದ್ದಲ್ಲ. ಆದ ಕಾರಣ ನಾನು ನಿಮ್ಮೊಟ್ಟಿಗೆ ಸೇರಲಿಕ್ಕೆ ಅದು ನೆಕ್ಸ್ಟ್ ಇಂಪಾಸಿಬಲ್, ನೀವು ಅದನ್ನು ಬಿಟ್ಟು ಬಿಡಿ, ಮರ್ತು ಬಿಡಿ ಅಂತ ಹೇಳಿದೆ. ಈ 5 ಜನ ಕಾಂಗ್ರೆಸ್ನವರ ಬಾಬೆ ಸದಾಶಿವ ಬೈಗೇರಿ, ಬಾಬೆ ಅಶೋಕ್ ಭಾರಿ ಅತ್ಯಾಪ್ತರು, ರಾಜಕೀಯ ಒಳ್ಳೆಯದು ಸುದ್ದಿ. ನಿಮ್ಮನ್ನವರ ಸಮಾಧಾನ ನಡೆಸುವ ಕೆಲಸ ಏನಾದರೂ ಮಾಡಿ? ಇಲ್ಲ, ನಾನು ನಿಜವಾಗಲೂ ಹೇಳಬೇಕಾದ್ರೆ ಈ ವಿಷಯವನ್ನು ನಾನು ಒಂದು ಮನುಷ್ಯರಲ್ಲಿ ಕೂಡ ಡಿಸ್ಕಸ್ ಮಾಡಲಿಲ್ಲ, ಒಂದು ಮನುಷ್ಯರಲ್ಲಿ ಸಜೆಷನ್ ಕೇಳಿಲ್ಲ, ಒಂದು ಮನುಷ್ಯರಲ್ಲಿ ಪರ್ಮಿಷನ್ ಕೇಳಿಲ್ಲ. ಇದು ನನ್ನ ಸ್ವಂತ ಇಚ್ಛೆಯಲ್ಲಿ ನಾನು ಮಾಡಿದ್ದಲ್ಲದೆ ನಾನು ಯಾರ ಪರ್ಮಿಷನ್ ಕೇಳಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ನಾಳೆ ಏನಾಗ್ತದೆ ಅಂತ ಹೇಳಿದರೆ ಸದಾಶಿವನ ಅವರು ನಿಲ್ಲಿಸಿದ್ದು ಇವರು ನಿಲ್ಲಿಸಿದ್ದು ಅಂತೇಳಿ ಒಬ್ಬರ ಮೇಲೆ ಅಪವಾದಗಳು ಬರ್ತವೆ. ನೋ, ನೆವರ್. ಇದು ನನ್ನ ಓನ್ ಡಿಸಿಷನ್, ಓನ್ ಎಂತಾರೆ ಇಚ್ಛೆ. ಇದರ ಹಿಂದೆ ಯಾರದು ಸಜೆಷನ್ಗಳಿಲ್ಲ, ಯಾರ ಒಪಿನಿಯನ್ಗಳಿಲ್ಲ. ನನ್ನನ್ನು ಬೇಡ ಅಂತ ಹೇಳಲಿಕ್ಕೆ ಯಾರೂ ಬರಲಿಲ್ಲ. ಬಂದದ್ದು ಕೊನೆಯದಾಗಿ ನನಗೆ ಬಂದದ್ದು IBಯಲ್ಲಿ ಬಂದದ್ದು ಶ್ರೀಯುತ ಸಂಜೀವ್ ಮಠಂದೂರು, ಮಾಜಿ MLA, ಶಶಿಕುಮಾರ್ ಬಾಲ್ಯಟ್ಟು, ಚಂದ್ರ ತಿಮ್ಮತ್ ಶೆಟ್ಟರು ಮತ್ತು ನಗರ ಅಧ್ಯಕ್ಷರು ಶಿವಕುಮಾರ್. ಇವರು 4 ಜನ ನನಗೆ IBಗೆ ಕರೆದು ವಿಡ್ರಾ ಮಾಡಲಿಕ್ಕೆ ಹೇಳಿದ್ದಲ್ಲದೆ ಮತ್ತು ಯಾರು ನನಗೆ ವಿಡ್ರಾ ಮಾಡು, ಅದು ಮಾಡು, ಇದು ಮಾಡು, ಬೇಡ, ಬೇಕು, ಯಾರು ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಕೇಳಿದ್ರೆ ತಾನೇ ಅವ್ರು ಹೇಳಬೇಕಾದ್ದು. ಇಲ್ಲ, ಪಕ್ಷದಲ್ಲಿ ನನಗೆ ಬೂತ್ ಅಧ್ಯಕ್ಷ ಆಗಿದ್ದೆ. ಬಟ್ ನನಗೆ ಅಂದರೆ ಬೇರೆ ಒಂದು ನಮ್ಮ ಟ್ರಸ್ಟಿನ ವಿಷಯದಲ್ಲಿ ರಾಜಕೀಯದಲ್ಲಿ ಇರಬಾರ್ದು ಎಂಬ ಒಂದು ಕ್ಲಾಸ್ ಇದ್ದ ಕಾರಣ ರಾಜಕೀಯದಲ್ಲಿ ಅಲ್ಲ, BJP ಸದಸ್ಯನಾಗಿದ್ದೆ ನಾನು ಈಗಲೂ. ಬಟ್ ಯಾವುದೇ ಹುದ್ದೆಯನ್ನು ಅಲಂಕರಿಸಬಾರ್ದು ಅಂತೇಳಿ ಆ ಒಂದು ಕ್ಲಾಸಲ್ಲಿ ಉಂಟು. ಆ ಕ್ಲಾಸಲ್ಲಿ ಇದ್ದ ಕಾರಣ ನಾನು ಬೂತ್ ಅಧ್ಯಕ್ಷ ಆಗಿದ್ದೆ, ಸುಮಾರು ವರ್ಷದಿಂದ ಆಗಿದ್ದೆ. ಬಟ್ ಆ ಟ್ರಸ್ಟಿನ ಒಂದು ಕ್ಲಾಸಲ್ಲಿ ಮತ್ತೆ ಗೌರ್ಮೆಂಟ್ ರೀಸೆಂಟಾಗಿ ನಮ್ಮ ಈ NGOಗಳನ್ನೆಲ್ಲ ಮೊನ್ನೆ ರೀಸ್ಟ್ರಕ್ಚರ್ ಮಾಡಿದ್ರಲ್ಲ ನಮ್ಮ ಶ್ರೀಯುತ ಮೋದಿಯವರು, ಆ ಟೈಮಲ್ಲಿ ಒಂದು ಕ್ಲಾಸ್ ಸೇರಿಸಿದ್ರು. ಎನಿ ಆಫ್ ದ ಟ್ರಸ್ಟ್ ಮೆಂಬರ್ ಶುಡ್ ನಾಟ್ ಬಿ ಎ ಪೊಲಿಟಿಕಲ್ ಆಫೀಸ್ ಬೇರರ್ ಅಂತ ಇತ್ತು. ಆದ ಕಾರಣ ನಾನು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅದಾಗಿ 2 ವರ್ಷ ಆಯಿತು. BJPಯ ಕಾರ್ಯಕರ್ತ ಹೌದು, ಸದಸ್ಯ ಕೂಡ. ನನ್ನ ಸದಸ್ಯತ್ವ ನಂಬರ್ ನಂಗೆ ಗೊತ್ತಿಲ್ಲ, ಸದಸ್ಯ. ಈ ಬಾರಿ ನೀವು ಕೈ ಬಿಟ್ಟಿನ ಕಾರಣ ಏನು ಸರ್? ಅವಕಾಶವಾದಿಗಳ ಷಡ್ಯಂತ್ರ ಅಂತೇಳಿ ನಾನು ಕ್ಯಾಪ್ಷನ್ ಹಾಕಿದ್ದೇನೆ. ಈಗ ನನಗೆ ನಂಬಿಕೊಂಡ ಕುತೂಹಲ ಏನು ಗೊತ್ತಾ? ಹೇಳಿ ಸರ್. ಈ ಅವಕಾಶವಾದಿಗಳು ಯಾರು? ನೋಡಿ, ಗೊತ್ತಿದ್ದು ಗೊತ್ತಿಲ್ಲದಾಗೆ ಮಾಡೋದು ಮೀಡಿಯಾದವರು ಮಾತ್ರ.
ನಿಮ್ಗೆಲ್ರಿಗೂ ಗೊತ್ತುಂಟು. ನನ್ನ ಬಾಯಿಂದ ಬರೆಸಲಿಕ್ಕೆ ಪ್ರಯತ್ನ ಅಷ್ಟೇ. ಇದು ಬೇರೆ. ಆದ್ರೆ ನೀವು ಅಧಿಕೃತ ಹೇಳಿದಾಗ ಇಲ್ಲ, ನಾನು ಹೇಳಲಿಕ್ಕೆ ಆಗುದಿಲ್ಲ. ದೃಢೀಕರಣ. ಅಲ್ಲ ನಾನು ಅದನ್ನು ಡಿಸೈಡ್ ಮಾಡುವಂಥ ಮನುಷ್ಯನೇ ಅಲ್ಲ. ನಾನು ಡಿಸೈಡ್ ಮಾಡುವಂಥ ಮನುಷ್ಯನೇ ಅಲ್ಲ ನಾನು. ನಿಮ್ಮ ಭಾವನೆಯಲ್ಲಿ ಯಾರಿದ್ದಾರೆ ಅಂತ ಹೇಳೋದು ಬೇಕು ನಮಗೆ. ನಾವು ಬರೆಯುವುದು ನಾಳೆ ಅದು ಪಾಲಿಶ್ ಆಗ್ಲಿಕ್ಕೂ ಸಾಕು. ಈಗ ನಾನು ಹೇಳಿದ್ದು ಕೂಡ ಪಾಲಿಶ್ ಆಗ್ಲಿಕ್ಕೂ ಸಾಕು. ನೀವೇ ಹೇಳಿದ್ರೆ ನಮಗೆ ಅದು ಅಭಿಪ್ರಾಯ. ನಿಮ್ಮ ಮೇಲೆ ಒಬ್ಬರು ಭ್ರಷ್ಟಾಚಾರದ ಆರೋಪ ಮಾಡಿದ್ರು, ಹಾಗಾಗಿ ತೆಗೆದದ್ದು ಅನ್ನುವಂಥ ಒಂದು ಮಾತಿದೆ, ಅದು ಹೌದಾ? ಅದನ್ನು ಪ್ರೂವ್ ಮಾಡಲಿ. ಭ್ರಷ್ಟಾಚಾರ ಮಾಡಲಿಕ್ಕೆ ಎಂತ ವಹಿವಾಟು ಉಂಟದ್ದು ಬೇಕಲ್ಲ. ಹಣದ ಫ್ಲೋ ಅದು ಇದು ವಹಿವಾಟೆಲ್ಲ ಇದ್ರೆ ಅಲ್ಲಿ ಭ್ರಷ್ಟಾಚಾರ ಮಾಡ್ಬೋದು. ನಾನು ಅಲ್ಲಿ ಬ್ಯಾಂಕಿನಲ್ಲಿ ನಿಮ್ಗೆ ಗೊತ್ತುಂಟಲ್ಲ, ಏಕೈಕ ಬ್ಯಾಂಕ್ ಇಡೀ ವರ್ಲ್ಡಲ್ಲಿ ಡೈರೆಕ್ಟರ್ಗಳು ಸಿಟ್ಟಿಂಗ್ ಫೀಸ್ ತಗೊಳ್ಳೋದಿಲ್ಲ. ಇದು ಇಡೀ ವರ್ಲ್ಡಲ್ಲಿ ಏಕೈಕ ಬ್ಯಾಂಕ್ ಇರುವಂಥದ್ದು. ಸೊ ಮತ್ತೆ ಅಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಎಂಥದ್ದಿಲ್ಲ, ಅವಕಾಶವೇ ಇಲ್ಲ. ಯಾರು ಮಾಡ್ತಾರೆ ಅಲ್ಲಿ? ಮತ್ತೆ ಆಗಿತ್ತು ಒಂದೆರಡು ಸಮಯ ಹಿಂದೆ ಹೇಗೆ ಅಂತ ಹೇಳಿದ್ರೆ ಈ ಕೊಟೇಶನ್ ವಿಷಯಗಳಲ್ಲೆಲ್ಲ ಕೆಲವೆಲ್ಲ ಆಗಿತ್ತು. ಅದನ್ನು ನಾನು ನಿಲ್ಲಿಸಿದೆ. ಪಾರದರ್ಶಕವಾಗಿ ಕೊಟೇಶನ್ ತರಬೇಕು ಅಂತ ಹೇಳಿ ನನ್ನ ಮೇಲೆ ಬೇರೆ ಎಲಿಗೇಷನ್ಸ್ಗಳು ಯಾವುದಿಲ್ಲ. ಸ್ವಲ್ಪ ನನ್ನ ನೇಚರ್, ಕೆಟ್ಟ ನೇಚರ್, ನಾನು ನೇರದಿಟ್ಟ. ಅದು ಆಗೋದಿಲ್ಲ ಅಂದ್ರೆ ಅದು ಮಾಡಬಾರ್ದು ಅಂತ ಹೇಳುವಂಥವನು. ಮತ್ತು ಅಲ್ಲಿ ಹಣಪರಿಗೆ ಕೆಲವರಿಗೆ ಅದು ಸರಿ ಹೋಗಲಿಲ್ಲ. ಆದ ಕಾರಣ ಮೇ ಬಿ ದ ಒನ್ ಆಫ್ ದ ರೀಸನ್. ನೇರತನ ಇದ್ದದ್ದು ನಿಮಗೆ ಮೈನಸ್ ಆಯ್ತಲ್ಲ? ಖಂಡಿತವಾಗ್ಲು ಕೆಲವು ವಿಷಯದಲ್ಲಿ ನನ್ನ ಹತ್ರ ಯಾರು ಹೇಳಲಿಲ್ಲ. ಬಟ್ ಈಗ ನೋಡಿ, ಈಗ ಗೇ ಸುದ್ದಿಗಳು ಅಂತ ಹೇಳ್ತಾರಲ್ಲ, ಗೇ ಸುದ್ದಿಗಳು ಅಂತೇಳಿ ನಿಮಗೆ ಇನ್ನೊಂದು ಹೇಳ್ತೇನೆ. ಅಲ್ಲ GAY ಅಲ್ಲ ನೋಡಿ, ಇನ್ನೊಂದು ವಿಷಯ ಹೇಳ್ತೇನೆ. ನೀವು ಈಗ ಹೇಳುವಾಗ ನೆನಪಾಯ್ತು ನನಗೆ. ಏನಂತ ಹೇಳಿದ್ರೆ, IBL ಕೂತ್ಕೊಂಡು ಮಾತಾಡುವಾಗ ಕೋಆಪ್ಟ್ ಮಾಡುವ ಬಗ್ಗೆ ಹೇಳಿದ್ದೆ ನಾನು ಅದಕ್ಕೆ ಹೇಳಿದ್ದೆ ನನ್ನ ಆಕಾಂಕ್ಷೆ ಅಲ್ಲ, ಅದಕ್ಕೆ ನನಗೆ ಕೋಆಪ್ಟ್ ಮಾಡೋದು ಬೇಡ ಅಂತೇಳಿ. ನಂತರ ಇನ್ನೊಂದು ಆಪ್ಷನ್ ಹೇಳಿದರು. ನಾನು ಕಂಡೀಷನ್ ಹಾಕಿದ್ದೆ, ಅವರ ಹೆಸರು ತೆಗೆದ್ರೆ ನಾನು ತೆಗಿತೇನೆ ಅಂತೇಳಿ. ಕಡೆಗೆ ಏನಾಯ್ತು ಅಂತ ಹೇಳಿದ್ರೆ, ಫೈನಲ್ ಡಿಸಿಷನ್ ಹೇಳುವಾಗ ಏನಾಯ್ತು ಹೇಳಿದ್ರು ಅಂತ ಹೇಳಿದ್ರೆ, ಅವರನ್ನು ತೆಗಿತೇವೆ, ನೀವು ತೆಗಿತೀರಾ? ಎಸ್. ಒಂದು ವೇಳೆ ಅವರನ್ನು ಹಾಕಿ ನಿಮ್ಮನ್ನು ಹಾಕಿದರೆ ಹೇಗೆ, ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದೆ. ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ, ನನಗೆ ಒಳಗೆ ಹೋಗುವ ಆಸೆಯಲ್ಲಿ ಮಾಡಿದ್ದಲ್ಲ ಇದು. ಈಗಲೂ ಪದೇ ಹೇಳ್ತೇನೆ, ನನಗೆ ಒಳಗೆ ಹೋಗುವ ಆಸೆಯಲ್ಲಿ ಮಾಡಿದ್ದಲ್ಲ. ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದೆ. ಯಾವುದಕ್ಕೆ ನಿಮಗೆ ಬೆಳಿಗ್ಗೆ ಫೋನ್ ಮಾಡ್ತೇವೆ ಅಂತ ಹೇಳಿದೆ. ಅವರನ್ನು ಸೇರಿಸಿ ನನ್ನನ್ನು ಹಾಕಿ, ಸಹಕಾರ ಭಾರತಿಯಲ್ಲಿ ನನ್ನನ್ನು ಸೇರಿಸಿ, ಅಲ್ಲಿ ಆಲ್ರೆಡಿ ಹಾಕಿದ ಸಾಮಾನ್ಯದಲ್ಲಿ ಒಬ್ಬರ ಹೆಸರನ್ನು ತೆಗೆದು ವಿಡ್ರಾ ಮಾಡಲಿಕ್ಕೆ ಟೈಮ್ ಇತ್ತಲ್ಲ. ಸೊ ಅದನ್ನು ತೆಗೆದು ನನ್ನ ಅಪ್ಲಿಕೇಶನನ್ನು ಅದರೊಟ್ಟಿಗೆ ಸೇರಿಸಿ ಮಾಡುವಂಥದ್ದು ಅಂತೇಳಿ ಅವರ ಒಂದು ಪ್ಲ್ಯಾನ್ ಇತ್ತು, ಇದು ಸಂಘಟನೆ ಹಿರಿಯರದು. ಬಟ್ ಆ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ ಅವರ ಸೈಡಿಂದ. ಅದಕ್ಕೆ ಯಾರೋ ಪ್ರೆಷರ್ ಹಾಕಿದ್ರು ಅಂತೇಳಿ ನೀವು ಹೇಳಿದ್ದಕ್ಕೆ ಈಗ ನನಗೆ ಖಾಲಿ ಆಯಿತು. ಯಾರೋ ಹೇಳಿದರು ಹೀಗೆ ಅವರು ಪ್ರೆಷರ್ ಹಾಕಿದ ಕಾರಣ ಅದು ಆಗಲಿಲ್ಲ ಅಂತೇಳಿ ಅಷ್ಟೇ. ನಾನಿದ್ರೆ ಅವರಿಗೆ ಯಾವ ಸಮಸ್ಯೆ? ನನ್ನ ಪ್ರಶ್ನೆ ಅದು. ಅದಕ್ಕೋಸ್ಕರ ಇವತ್ತು ಇಲ್ಲಿದ್ದೇನೆ ನಾನಿದ್ರೆ ಅವರಿಗೆ ಯಾವ ಪ್ರಶ್ನೆ, ಯಾವ ಸಮಸ್ಯೆ? ಅದಕ್ಕೋಸ್ಕರ ಇಲ್ಲಿದ್ದೇನೆ ಇವತ್ತು. ಅವರು ಅಧ್ಯಕ್ಷರಾಗೋದಕ್ಕೆ ನೀವು ಅಡ್ಡಿ ಆಗ್ತಿದೆ ಅಂತ ಏನಾದ್ರು? ಅವರಂದ್ರೆ ಯಾರು ಹೇಳ್ತಾ ಇದ್ದೀರಿ ನೀವು? ನೀವು ಯಾರು ಹೇಳ್ತಾ ಇದ್ರು? ಅವರೇ? ಸರಿ, ಈಗ ನೀವು ಸಾಲಗಾರ ಕ್ಷೇತ್ರ ನಿಮ್ಮದು. ಸಾಲಗಾರ ಕ್ಷೇತ್ರ ನಿಮ್ದು ಅಲ್ವಾ? ಅದಿಲ್ವಾ? ಮತ್ತೆ ಯಾವ್ದು ಉಂಟು? ಸಾಮಾನ್ಯ. ಈಗ ನಿಮ್ಮ ಸಾಮಾನ್ಯತೆಗೆ ಎದುರು ಯಾರು ನೀವು ನಿಂತಿರೋದು? ಸಾಮಾನ್ಯದಲ್ಲಿ ನಿಮಗೆ ಎದುರು ಯಾರು? ನನಗಲ್ಲಿ ಎದುರು ಅಂತಿಲ್ಲ ಯಾರು. ಅಲ್ಲ, ನಿಮ್ಮ ಇಲ್ಲ 13 ಜನ ಇದ್ದಾರೆ. ಎಲ್ಲರೂ ಅಲ್ಲ, ಸಾಮಾನ್ಯದಲ್ಲಿ 7 ಸೀಟುಗಳು. 7 ಸೀಟುಗಳಿಗೆ ಪಕ್ಷ ಸಂಘ ಪರಿವಾರದಿಂದ 7, ಕಾಂಗ್ರೆಸ್ಸಿಂದ 4, 2 ಪಕ್ಷೇತರ, ಹೀಗೆ 13 ಜನ ಕಂಟೆಸ್ಟೆಂಟ್. ಈಗ ನೀವು ನಾಳೆ ಓಟ್ ಹಾಕೋದಾದ್ರೆ ನಿಮ್ಗೆ ಇಷ್ಟದವರಿಗೆ ಒಂದು ಹೊಟ್ಟು ಹಾಕಿ ನೀವು ಹೊರಗೆ ಬರ್ಬೋದು, ಅಥವಾ 13 ಜನರಿಗೆ ಬೇಕಾದಾಗ ರ್ಯಾಂಡಮ್ ಆಗಿ ಹಾಕ್ಬೋದು, ಗೊತ್ತಿದ್ದವರಿಗೆ ಹಾಕ್ಬೋದು. ಆ ಥರ ಇಲ್ಲಿದ್ದು ಸಿಸ್ಟಮ್ ಹಾಗೆ. 13 ಜನರಲ್ಲಿ ಯಾರಿಗೂ ಹಾಕ್ಬೋದು ಅಂತ. ಅಲ್ಲ, 13 ಅಂದರೆ ಪಕ್ಷೇತರ ಅಲ್ಲ, ಬಾಕಿದುಂಟಲ್ಲ ಮಹಿಳಾ ಮೀಸಲು 7 ಮಾತ್ರ ಹಾಕ್ಲಿಕ್ಕೆ. 7 ಮತ್ತೆ ಎಲ್ಲ 2 ಹಾಗೆ 13 ಇದು ಎಂತ ಹೇಳ್ತಾರೆ ಸೀಟು. ಯಾವುದು 3600 ಸೀಟು. ಒಬ್ಬನೇ ಏಕಾಂಗಿ. ಬೆಂಬಲ ನನ್ನ ಪ್ರಕಾರ ಮತದಾರರೇ. ಯಾಕಂತ ಹೇಳಿದರೆ ನಾನು ಯಾರನ್ನು ಅಪ್ರೋಚ್ ಮಾಡಿದ್ದೇನೆ, ಅವರು ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಗೊತ್ತುಂಟು ನಾನು ಏನು ಕೆಲಸ ಮಾಡಿದ್ದೇನೆ ಅಂತೇಳಿ.
ಆದ ಕಾರಣ ಭರವಸೆ ಕೊಟ್ಟಿದ್ದಾರೆ. ಮತದಾರರೇ ನನ್ನ ಬೆಂಬಲ ಅಲ್ಲದೆ ಬೇರೆ ಯಾರೂ ಇಲ್ಲ. ಆದ್ರೆ ಇಷ್ಟರವರೆಗೆ ಹಾ? ಸಹಕಾರಿ ಭಾರತೀಯ ಈಗ ನಡೆದಂತ ಚುನಾವಣೆಗಳಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಕೂಡ ಸಹಕಾರಿ ಭಾರತೀಯ ವಿರುದ್ಧ ಯಾರಿದ್ದಾರೆ ಅವರೆಲ್ಲವೂ ಸೋತು ಸುಣ್ಣಾಗಿದ್ದಾರೆ. ನಾನು ಸೋತು ಸುಣ್ಣಾದರೂ ಬೇಜಾರಿಲ್ಲ. ನಾನು ಈಗಲೂ ಹೇಳ್ತೇನೆ, ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ಈ ಮಿಡ್ಲ್ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ನನಗೆ ಆ ಬ್ಯಾಂಕಿನ ಡೈರೆಕ್ಟರ್ ಆಗಬೇಕಾ ಹಂಬಲದಲ್ಲಿ ನಾನು ನಿಂತದ್ದಲ್ಲ. ನಾನು ನಿಂತದ್ದು ವಿಷಯವೇ ಬೇರೆ. ಜನರು ಆಯ್ಕೆ ಮಾಡಿ ಕಳಿಸಿದರೆ ಹೋಗ್ತೇನೆ. ನಾನು ಯಾರಿಗೂ ಉಪದ್ರ ಮಾಡಲಿಕ್ಕೆ ಅಂತೇಳಿ ನಾನು ಇಲ್ಲಿ ನಿಂತದ್ದಲ್ಲ. ನಾನು ಸಂಘ ಪರಿವಾರದಿಂದ ಹೊರಗಿಲ್ಲ. ನಾನು ಸಂಘ ಪರಿವಾರದಿಂದ ಹೊರಗಿಲ್ಲ, ಬಿಜೆಪಿಯಿಂದ ಹೊರಗಿಲ್ಲ. ನಾನು ಅಲ್ಲ, ಇದೇ ರೀತಿ ಗೊತ್ತಿಲ್ಲ ಕೂಡ ಆಗಿರೋದು. ಹೌದು, ನಾನು ಸಹ ಜನಸಂಘದಲ್ಲಿ ಇದ್ದವನು. ಅಲ್ಲ, ಗೊತ್ತಿಲ್ಲ ಅನ್ನೋ ಪರಿವಾರ ಕೂಡ ಹೀಗೆ ಅಲ್ವಾ? ನಾನು ಅಲ್ಲ ಪೈಗಡೆ ಇಲ್ಲಿ ನಾನು ಬ್ಯಾಂಕಿನ ವಿಷಯದಲ್ಲಿ ಮಾತಾಡುವ, ಮತ್ತೆ ಅವರವರ ಒಂದು ನಿಮಿಷ. ಈಗ ಅವ್ರು ಹೇಳ್ತಾ ಇರೋದು, ನೀವೀಗ ನಾನು ಅದರಲ್ಲಿದ್ದೇನೆ ಅಂತ ಹೇಳ್ಕೊಂಡ್ರು ಕೂಡ ಚುನಾವಣೆಗೆ ನಿಂತ ಕಾರಣ, ಸಹಕಾರ ಭಾರತೀಯ ವಿರುದ್ಧ ಚುನಾವಣೆಗೆ ನಿಂತ ಕಾರಣ ನಿಮ್ಮನ್ನು ಅವರು ವಿರೋಧಿ ಇರ್ಲಿ ಅನ್ಕೊಳ್ಳುವುದಿಲ್ವಾ ಅಂತ ಪ್ರಶ್ನೆ. ಸದಾಶಿವ ಇನ್ನು ಮುಂದೆ ಹೇಳ್ತಾರೆ, ಅವರು ಹೇಳೋದಿಲ್ಲ, ಹೇಳ್ತಾರೆ. ನಾನು ಯಾರ ಹತ್ರ ಕೂಡ ನಿಷ್ಠುರ ಮಾಡಿ, ಯಾಕಂತ ಹೇಳಿದ್ರೆ ನನ್ನ ಪಾರದರ್ಶಕವಾದ ನಿಲುವನ್ನು ಎಲ್ಲರಿಗೆ ಮನದಟ್ಟು ಮಾಡಿದ್ದೀನಿ ನಾನು. ಅದೇ ನೋಡಿ, ಅವರ ಹೆಸರು ತೆಗೆದು ಹೇಳುವಷ್ಟು ಯೋಗ್ಯತೆ ನನಗಿಲ್ಲ ರಾಜಕೀಯದಲ್ಲಿ. ಬಟ್ ಅವರ ಹಿರಿಯ ನಮ್ಮ ಭೀಷ್ಮ ಅಂತ ಕರೀತಿದ್ದೆ ಅವರನ್ನು. ಬಟ್ ಅವರ ಹಿಂದೆ ಕೆಲವು ಕೈಗಳಿದ್ದವು. ಅದನ್ನು ಅಲ್ಲಿ ಪೊಲಿಟಿಕ್ಸ್ ಇತ್ತು. ಎಂತ ಅವರನ್ನು ಹೇಳ್ಕೊಂಡು ಈಚೆ ಮಾಡಲಿಕ್ಕೆ, ನಾನು ನನ್ನ ಬೆಂಬಲ ಜಾಸ್ತಿ, ಇವರ ಬೆಂಬಲ ಜಾಸ್ತಿ ತೋರಿಸ್ಕೊಡ್ಲಿಕ್ಕೆ ಅವರಿಗೊಂದು ಅಲ್ಲಿ ಅವಕಾಶ ಇತ್ತು. ಅದಕ್ಕೋಸ್ಕರ ಆ ಥರ ಮಾಡಿದ್ರು, ಅಷ್ಟೇ ಅಲ್ಲದೆ ಬೇರೆ ಏನಿಲ್ಲ. ಸಾಮಾನ್ಯ ನಿರ್ದೇಶಕನಾಗಿ ಇರ್ತೇನೆ ನಾನು. ಅಲ್ಲ, ಸಹಕಾರ ಭಾರತಿ ಒಟ್ಟಿಗೆ ಅವರು ನನ್ನ ತಗೊಳ್ತಾರೋ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸು ಹೃದಯದಲ್ಲಿ ನಾನು ಬೇರೆಯವನಲ್ಲ, ಅವರನ್ನಾಗಿ ಇದ್ದೇನೆ ನಾನು. ನೋಡಿ, ನಾನು ಕಾಂಗ್ರೆಸ್ ಬೆಂಬಲ ಅಂತ ಹೇಳಲಿಕ್ಕೆ, ಇದು ರಾಜಕೀಯ ಚುನಾವಣೆ ಅಲ್ಲ, ಇದು ಸದಸ್ಯರ ಚುನಾವಣೆ. ಆ ಸದಸ್ಯರು ಅದರಲ್ಲಿ ಯಾವ ಪಾರ್ಟಿಯವರು ಇರ್ಬೋದು, ಆ ಸದಸ್ಯರು, ಅದು ಅವರವರ ವೈಯಕ್ತಿಕ. ಅದು ಇಲ್ಲಿ ಈಗ ನಾಳೆ ಈಗ ಯಾರಾದರೂ ಒಬ್ಬರು ಹೇಳ್ತಾರೆ, ನಾನು ಕೇಳ್ತೇನೆ. ನಾನೀಗ ಓಟ್ ಕೇಳುವಾಗ ನಾನು ಪಾರ್ಟಿ ನೋಡಿ ಕೇಳ್ತೇನೆ. ನನ್ನ ಹತ್ರ ವೋಟರ್ ಲಿಸ್ಟ್ ಉಂಟು, ಅವರಿಗೆ ನಾನು ರ್ಯಾಂಡಮ್ ಆಗಿ ಫೋನ್ ಮಾಡೋದು, ಸರ್ ನಮಸ್ತೆ ಹೀಗೆ ಚುನಾವಣೆ ನಿಂತಿದ್ದೇನೆ ಅಂತ ಹೇಳ್ತೇನೆ. ಅವರು ಯಾವ ಪಾರ್ಟಿ ನನಗೆ ಅಗತ್ಯ ಇಲ್ಲ, ಯಾವ ಪಾರ್ಟಿಯವರು ನನಗೆ ಅಗತ್ಯ ಇಲ್ಲ. ಅವರು ನನಗೆ ಓಟು ಕೊಡ್ತೇನೆ ಹೇಳಿದ ಕೂಡಲೇ ನನಗೆ ಅವರ ಪಾರ್ಟಿ ನನಗೆ ಬೆಂಬಲ ಕೊಟ್ಟಾಗಾಯ್ತಾ, ಅಥವಾ ನಾನು ಅವರ ಪಾರ್ಟಿ ಮೆಂಬರ್ ಆದಾಗಾಯ್ತಾ? ಇಲ್ಲ. ನಾನು ಸದಸ್ಯರ ನೆಲೆಯಲ್ಲಿ ನಾನು ಓಟು ಕೇಳ್ತೇನೆ. ಸದಸ್ಯರ ನೆಲೆಯಲ್ಲಿ ಅವರು ನನಗೆ ಓಕೆ ಅಂತ ಕಂಡ್ರೆ ಅವರು ಮತ ಕೊಡ್ತಾರೆ, ಅಷ್ಟೇ. ಅಲ್ಲಿ ಅಪೋಸಿಷನ್ ಇಲ್ಲ. ಅಲ್ಲಿ ಡಬಲ್ ಬೇಕಿನ ಹಿಸ್ಟ್ರಿಯಲ್ಲಿ ಅಪೋಸಿಷನ್ ಅಂತ ಬರಲಿಲ್ಲ, ಇನ್ನೂ ಬರುವುದಿಲ್ಲ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.